ಆತ್ಮೀಯರೇ ನಮಸ್ಕಾರ. ಇವತ್ತು ಒಂದು ಹೊಸ ವಿಚಾರದ ಬಗ್ಗೆ ತಮ್ಮೆಲ್ಲರ ಜೊತೆಗೆ ಈ ಒಂದು 5-6 ನಿಮಿಷದ ಸಮಯವನ್ನು ಕಳಿಬೇಕಂತ ಮನಸ್ಸಿಗೆ ಬಂತು. ಅದಕ್ಕಾಗಿ ಒಂದು ವಿಷಯವನ್ನು ಪ್ರಸ್ತಾಪಿಸ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ಬಂಧುಗಳೇ, ಎಲ್ಲ ಪಾಲಕರಿಗೂ ಒಂದು ವಿಶೇಷವಾದಂಥ ಭಿನ್ನವಿಕೆ ಏನಂತಂದರೆ, ಈಗ ಪರೀಕ್ಷಾ ಸಮಯ ಬಂದಿದೆ. ಎಲ್ಲರೂ ಕೂಡ ತಮ್ಮ ಮಕ್ಕಳ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿ. ಯಾಕೆಂತಂದರೆ ಈಗಿನ ಒಂದು ಎಕ್ಸಾಮ್ಗಳು ಈ ಥರ ನಡೀತಾ ಇವೆ ಅಂತಂದರೆ, ವೆಬ್ ಕ್ಯಾಮ್ರಾದಿಂದ ಎಕ್ಸಾಮ್ಗಳು ನಡೀತಾ ಇವೆ. ಅವಶ್ಯವಾಗಿ ನೀವು SSLC ಮತ್ತು PUC ಮಕ್ಕಳ ಬಗ್ಗೆ ಹೆಚ್ಚಿನ ಒಂದು ಕಾಳಜಿಯನ್ನು ತೆಗೆದುಕೊಳ್ಬೇಕು. ಅವರ ಓದಿನ ಕಡೆ ನಮ್ಮ ಮಗು ಏನು ಮಾಡ್ತಾ ಇದ್ದಾನೆ ಅನ್ನೋದನ್ನು ಸ್ವಲ್ಪ ಎಲ್ಲರೂ ಗಮನವಿಟ್ಟು ಆ ಮಗುವಿನ ಬಗ್ಗೆ ಸ್ವಲ್ಪ ಲಕ್ಷ್ಯ ವಹಿಸಿ. ಯಾಕೆ ಅಂತಂದರೆ ಈಗಿನ ಪರೀಕ್ಷೆಗಳು ಅತ್ಯಂತ ನಿರ್ಣಾಯಕ ರೀತಿಯಲ್ಲಿ ನಡೀತಾ ಇವೆ. ಆ ಕಾರಣ ಮಕ್ಕಳಿಗೆ TV ನೋಡೋದನ್ನು ಕಡಿಮೆ ಮಾಡಿಸಿ, ಸಾಧ್ಯವಾದರೆ ಆ ಮಕ್ಕಳ ಜೊತೆ ನೀವು ಮೊಬೈಲನ್ನು ಬದಿಗಿಟ್ಟು ಒಂದು ಪುಸ್ತಕವನ್ನು ಹಿಡಿದುಕೊಂಡು ಆ ಮಕ್ಕಳ ಜೊತೆ ನೀವು ಕುಳಿತು, ನನ್ನ ಮಗು ಏನು ಮಾಡ್ತಾ ಇದೆ, ಯಾವ ವಿಷಯವನ್ನು ಓದ್ತಾ ಇದೆ, ಯಾವ ವಿಷಯದಲ್ಲಿ ಹಿಂದಿದ್ದಾನೆ, ಅವನಿಗೆ ಏನು ಬರ್ತಾ ಇಲ್ಲ, ಏನು ಬರ್ತದೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಗಮನ ವಹಿಸಿದರೆ ಪಾಲಕರಾದ ನಾವುಗಳು ನಮ್ಮ ಒಂದು ಕರ್ತವ್ಯವನ್ನು ಸರಿಯಾಗಿ ನಿಭಾಯಿಸ್ತಾ ಇದ್ದೀವಿ, ಮಕ್ಕಳ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡ್ತಾ ಇದ್ದೀವಿ ಅಂತ ಮಕ್ಕಳಿಗೂ ಕೂಡ ಇದು ತಿಳಿಬೇಕು. ಅದೇ ಥರ ನಿಮ್ಮ ಒತ್ತಡದ ಜೀವನದಲ್ಲಿ ಸ್ವಲ್ಪ ಸಮಯ ಮಾಡಿಕೊಂಡು ಶಾಲೆಗೆ ಹೋಗಿ, ಶಾಲೆಯಲ್ಲೂ ಕೂಡ ಶಿಕ್ಷಕರೊಂದಿಗೆ ನಿಮ್ಮ ಮಗುವಿನ ಒಂದು ಏಳಿಗೆಯ ಬಗ್ಗೆ ಮಾತನಾಡಿ ಮತ್ತು ಆ ಮಗುವಿನ ಒಂದು ಪ್ರೋಗ್ರೆಸ್ ಬಗ್ಗೆ ನೀವು ಕೂಡ ತಿಳ್ಕೊಂಡು ಅವನಿಗೆ ಸಪೋರ್ಟಾಗಿ ಅವನಿಗೆ ಒಳ್ಳೆಯ ಒಂದು ಮಾರ್ಗದರ್ಶನವನ್ನು ಕೊಡ್ತಾ ಅಭ್ಯಾಸದಲ್ಲಿ ಹೆಚ್ಚಿನ ಒಂದು ಉನ್ನತಿ ಸಾಧಿಸುವಂತೆ ನೀವೆಲ್ಲರೂ ಕೂಡ ಮಾಡ್ತೀರಿ ಅಂದ್ಕೊಂಡು ಈಗ ನಾನು ವಿಷಯಕ್ಕೆ ಬರ್ತಾ ಇದ್ದೀನಿ. ನಿಜವಾದ ಬಂಧುಗಳು ಯಾರು ಅಂತ ಹೇಳಿ ನೋಡಿ. ನಮ್ಮಲ್ಲಿ ದುಡ್ಡಿತ್ತು, ನಮ್ಮ ಕಿಸೆ ತುಂಬ ದುಡ್ಡು ಕಾಣಿಸ್ತಾ ಇತ್ತು, ಒಳ್ಳೆಯ ಆಸ್ತಿವಂತರಿದ್ವಿ, ಕಾರ್ ಇತ್ತು, ಬಂಗ್ಲಾ ಇತ್ತು, ಎಲ್ಲ ಇದ್ದರೆ ಎಲ್ಲರೂ ಬರ್ತಾರೆ. ಬಂಧುಗಳ ನಮ್ಮ ಆತ್ಮೀಯ ಬಂಧುಗಳು ಸಮೇತ ಎಲ್ಲರೂ ಬರ್ತಾರೆ. ಅದು ಯಾವಾಗ ಕರಗ್ತಾ ಹೋಯ್ತು ಅಂತಂದರೆ ಹಾಗೆ ನಮ್ಮ ಸಮೀಪ ಇದ್ದವರು ದೂರ ಆಗ್ತಾರೆ. ಇದು ಪ್ರಕೃತಿಯ ನಿಯಮ. ಆದರೆ ನಿಜವಾದ ಬಂಧುಗಳು ಯಾರು ಅಂತ ತಿಳ್ಕೊಬೇಕಂತಂದರೆ ಚಾಣಕ್ಯ ನೀತಿ ದರ್ಪಣ ಅಂತ ನಾನೊಂದು ಬುಕ್ ಓದ್ತಾ ಇದ್ದೆ, ಚಾಣಕ್ಯ ನೀತಿ ದರ್ಪಣ ಅಂತ. ಅದರ ಪ್ರಕಾರ ಬಂಧುಗಳು ಯಾರು ಅಂತಂದರೆ, ಆತುರೆ ವ್ಯಸನೆ ಪ್ರಾಪ್ತಿ, ದುರ್ಭಿಕ್ಷೆ ಶತ್ರು ಸಂಕಟೆ, ರಾಜದ್ವಾರೆ ಶಂಶಾನೆ ಚ ಯಸ್ತಿಷ್ಠತಿ ಸ ಬಾಂಧವ ಅಂತ ಚಾಣಕ್ಯ ಅವರು ತಮ್ಮ ಪುಸ್ತಕದಲ್ಲಿ ಇದನ್ನು ಬರೆದಿದ್ದಾರೆ. ಇದನ್ನು ನಾವು ವಿವರವಾಗಿ ನೋಡ್ತಾ ಹೋದಾಗ, ರೋಗ ಪೀಡಿತನಾಗಿ ನಾನು ಬಿದ್ದಿದ್ದೆ ಅಂತಂದರೆ ಅವಾಗ ಯಾರು ನಮ್ಮ ಸಮೀಪ ಬರ್ತಾರಲ್ಲ ಅವರು ನಿಜವಾದ ಬಂಧುಗಳು. ಅದೇ ರೀತಿ ಬರಗಾಲ ಬಿದ್ದಾಗ ನಮ್ಮಲ್ಲಿ ಇದೆ, ಈ ಬರಗಾಲದಲ್ಲಿ ಅವನ ಹತ್ರ ಇಲ್ಲ, ಅದಕ್ಕೆ ಅವನಿಗೂ ಕೊಟ್ಟು ನಾನು ತಿಂತೀನಿ, ನಾನು ಊಟ ಮಾಡ್ತೀನಿ, ಅವನಿಗೂ ಊಟ ಮಾಡಿಸ್ತೀನಿ ಅಂತ ಬರಗಾಲದ ಸಮಯದಲ್ಲಿ ನಮ್ಮ ತೊಂದರೆಗೆ ಬಂದು ಯಾರು ನಮಗೆ ಸಹಾಯ ಮಾಡ್ತಾರೋ ಅವರು ನಿಜವಾದ ಬಂಧುಗಳು. ಶತ್ರುಗಳಿಂದ ಸಂಕಷ್ಟ ಉಪಸ್ಥಿತಿ ಆದಾಗ ನೋಡಿರಿ, ಒಬ್ಬ ಶತ್ರು ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಿರ್ತಾನೆ, ಅವನು ನಿಜವಾಗ್ಲೂ ವೀಕ್ ಇರ್ತಾನೆ, ಅದನ್ನು ನೋಡ್ಕೊಂಡು ಅವನಿಗೆ ಬಂದು ತೊಂದರೆ ಕೊಡ್ತಿರ್ತಾನೆ, ಅವನಿಗೆ ತೊಂದರೆ ತಾಪತ್ರಯಗಳನ್ನು ನೀಡ್ತಾ ಇರ್ತಾನೆ, ಅಂಜಿಸ್ತಿರ್ತಾನೆ. ಅಂಥ ಸಮಯದಲ್ಲಿ ಆ ಶತ್ರುಗಳಿಂದ ಆ ವ್ಯಕ್ತಿಯನ್ನು ನಾವು ಕಾಪಾಡಿ, ಅಥವಾ ಅವನಿಗೆ ಮಾರಲ್ ಸಪೋರ್ಟ್ ಅಂತ ಹೇಳ್ತೀವಿ, ಆ ಥರ ಅವನ ಜೊತೆಗೆ ನಾವು ಇದ್ವಿ ಅಂತಂದರೆ ಅದು ಕೂಡ ನಾವು ಆ ವ್ಯಕ್ತಿಯ ಬಂಧುಗಳಾಗಿ ನಾವು ನಿರ್ಮಾಣ ಆಗ್ತೀವಿ. ಅಂದರೆ ಶತ್ರುಗಳಿಂದ ಸಂಕಷ್ಟ ಅನುಭವಿಸುವಾಗ ಅವನಿಗೆ ನಾವು ಜೊತೆ ಇದ್ದರೆ ಅವನಿಗೆ ಆನೆ ಬಲ್ಲ ಬಂದಂತ ಆಗ್ತದಲ್ಲ, ಅದೇ ನಾವು ಅವನಿಗೆ ಬಂಧು ಆದಾಗೆ. ಮತ್ತು ನೋಡಿರಿ, ಒಂದು ವ್ಯಕ್ತಿ ಸುಮ್ಮನೆ ಅನಾವಶ್ಯಕವಾಗಿ ಅವನ ಮೇಲೆ ಒಂದು ಏನೋ ಕೇಸ್ ಬಂದಿರ್ತದೆ, ಅವನು ಕೋರ್ಟಲ್ಲಿ ಸಿಲುಕಿ ಒದ್ದಾಡ್ತಿರ್ತಾನೆ. ಅಂಥವನ ಪರವಾಗಿ ನಾವು ಏನಾದರೂ ಸಾಕ್ಷಿ ನಿಂತೀವಿ ಅಂತಂದರೆ, ಇಲ್ಲ ಸರ್, ನಾವು ನಮ್ಮ ಮನೆ ಪಕ್ಕದಲ್ಲಿದ್ದ ನ್ಯಾಯಾಧೀಶರೇ, ಅವನ ಬಗ್ಗೆ ನಮಗೆ ಚೆನ್ನಾಗಿ ಗೊತ್ತು, ಅವನು ಇದರಲ್ಲಿ ಇಲ್ಲ, ಅವನು ಒಳ್ಳೆಯ ವ್ಯಕ್ತಿ ಅಂತ ನೀವೇನಾದರೂ ಅವನು ಪರವಾಗಿ ಒಂದು ಸಾಕ್ಷಿಯನ್ನು ನೋಡಿದರೆ ನೀವು ಅವನ ನಿಜವಾದ ಬಂಧುಗಳಾಗ್ತೀರಿ. ಇನ್ನು ಹಿಂದಿನ ಕಾಲಕ್ಕೆ ತೊಗೊಂಡ್ರೆ ರಾಜರ ಸಭೆಯಲ್ಲಿ ಆಶ್ರಯವಾಗಿ ಸಹಾಯಕ್ಕೆ ಬಂದವನೇ ನಿಜವಾದ ಬಂಧು ಅಂತ ಹೇಳ್ತಾರೆ. ಈಗ ರಾಜನಿಗೆ ಯಾರಾದರೂ ಕಿವಿ ಚುಚ್ಚಿರ್ತಾರೆ, ಅವ ಹಂಗೆ ಅಂತೇಳಿ ಅವನು ಕರೆದು ಅವನ ಬಗ್ಗೆ ವಿಚಾರಣೆ ಮಾಡುವಾಗ ಅವನ ಅಕ್ಕಪಕ್ಕದಲ್ಲಿದ್ದಂಥ ನಾವುಗಳು ರಾಜರಿಗೆ ಇಲ್ಲ ಅವ್ರ ಬಗ್ಗೆ ಒಂದು ಒಳ್ಳೆಯ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿ, ಇಲ್ಲ ಅವರು ಒಳ್ಳೆಯವರಿದ್ದಾರೆ ಅಂತ ನಾವೇನಾದರೂ ಅವ್ರ ಬಗ್ಗೆ ಒಂದು ಪರವಾಗಿ ಮಾತಾಡಿದರೆ ಅದು ಕೂಡ ಉತ್ತಮವಾದ ಬಂಧು ಅಂತ ಹೇಳ್ತಾರೆ.
ಇನ್ನು ಜೀವ ಹೋದ ಮೇಲೆ ಸ್ಮಶಾನಕ್ಕೆ ಬಂದು ಸಹಾಯ ಮಾಡಿದವನೇ ನಿಜವಾದ ಬಂಧು ಅಂತ. ನೋಡಿ, ಜೀವ ಹೋದ್ಮೇಲೆ ಯಾರು ಬಂದರೂ ಯಾರು ಹೋದರೂ ಗೊತ್ತಾಗಂಗಿಲ್ಲ. ಯಾಕಂದರೆ ಅವನೇ ಏನಾಗಿರ್ತಾನೆ, ಭಗವಂತನ ಒಂದು ಪಾದವನ್ನು ಸೇರಿರ್ತಾನೆ. ಆದರೂ ಸಹಿತ ಉತ್ತಮವಾದ ವ್ಯಕ್ತಿ, ಉತ್ತಮವಾದ ಒಬ್ಬ ಬಂಧು ಇದ್ದಂತಂದರೆ ಅವನ ಕೊನೆಯ ಅಂತಿಮ ಕ್ಷಣದವರೆಗೂ ಅವನ ಜೊತೆ ಸ್ಮಶಾನದವರೆಗೂ ಹೋಗಿ ಅವನ ಅಂತ್ಯ ಸಂಸ್ಕಾರವಾಗೋದ್ರವರೆಗೂ ನಿಂತು ಅವನಿಗೆ ಒಂದು ಮುಕ್ತಿಯ ಶುಭಾಶಯಗಳನ್ನು ಕೋರಿ ಯಾರು ಬರ್ತಾರೆ ನೋಡಿ, ಅವರೇ ನಿಜವಾದ ಬಂಧುಗಳು ಅಂತೇಳಿ. ಇದು ಚಾಣಕ್ಯ ನೀತಿ ದರ್ಪಣದಲ್ಲಿ ಅತ್ಯಂತ ಸವಿಸ್ತಾರವಾಗಿ ಇದ್ರ ಬಗ್ಗೆ ಒಂದು ವಿವರಣೆಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ಈ ಜನ್ಮದಲ್ಲಿ ನಾವು ಕಟ್ಕೊಂಡು ಹೋಗೋದು ಏನೂ ಇಲ್ಲ, ತೆಗೆದುಕೊಂಡು ಹೋಗುವುದು ಏನೂ ಇಲ್ಲ. ಒಂದು ಒಳ್ಳೆಯದು, ಒಂದು ಕೆಟ್ಟದ್ದು, ಈ ಎರಡನ್ನು ಮಾತ್ರ. ನಮಗೆ ಸಾಕಷ್ಟು ಅವಕಾಶಗಳನ್ನು ಭಗವಂತ ಕೊಟ್ಟಿದ್ದಾನೆ. ಕೊಟ್ಟಿದ್ದಾನೆ. ನಾವು ಒಳ್ಳೆಯದನ್ನೇ ತಗೊಂಡು ಹೋಗಲಿಕ್ಕೆ ಪ್ರಯತ್ನ ಮಾಡಬೇಕು. ಆದರೆ ಇಲ್ಲಿ ನಾವು ನಮ್ಮನ್ನು ಸೇರಿಸಿಕೊಂಡೇ ನಮ್ಮ ಸುತ್ತಮುತ್ತಲದ ಎಲ್ಲ ಒಂದು ಪ್ರಪಂಚದಲ್ಲಿ ಜನರನ್ನು ನೋಡಿದರೆ ಕೆಟ್ಟದನ್ನೇ ಮಾಡೋರಿದ್ದಾರೆ. ಬಂದರೆ ನನಗೆ ಕೆಟ್ಟದ ಬುತ್ತಿನೇ ಬರಲಿ, ಆದರೆ ಈ ಸದ್ ನಾನು ಆರಾಮಾಗಿರಬೇಕು. ಒಂದು ವ್ಯಕ್ತಿಯನ್ನು ಬಳಸಿಕೊಂಡು ತಾವು ನೆಮ್ಮದಿಯಿಂದ ಇರೋಕ್ಕೆ ಬಯಸ್ತಾರೆ. ಆ ವ್ಯಕ್ತಿ ಏನಾದರೂ ಆಗಲಿ, ನಾನು ಚೆನ್ನಾಗಿರಬೇಕು, ಅವನಿಂದ ನಾನು ಪಡೆದುಕೊಳ್ಬೇಕು, ಇದೇ ಇರ್ತದೆ ವಿನಃ ಯಾರೂ ಉತ್ತಮ ಬಂಧುಗಳಾಗೋಕ್ಕೆ ಯಾರು ಪ್ರಯತ್ನ ಮಾಡೋದಿಲ್ಲ. ಅದಕ್ಕಾಗಿ ಅಂಥ ದುಷ್ಟ ವಿಚಾರಗಳನ್ನು ನಾವು ತೆಗೆದುಹಾಕಿ ಒಳ್ಳೆಯ ವ್ಯಕ್ತಿಗಳಿಗೆ ಒಂದು ಮಾರ್ಗದರ್ಶಕರಾಗೋಣ. ಅದೇ ಥರ ನಾನು ಯಾವಾಗಲೂ ಹೇಳ್ತೀನಿ, ಒಬ್ಬ ಭಿಕ್ಷುಕನಿಗೆ ಅವನಿಗೆ ಹೊಟ್ಟೆಗೆ ಅನ್ನ ನೀಡೋಣ, ಆಕಳು ಗೋಮಾತೆ ಬಂದರೆ ಅದಕ್ಕೆ ಅನ್ನವನ್ನು ನೀಡೋಣ, ಪ್ರಾಣಿಗಳಿಗೆ ಅನ್ನದ ಒಂದು ವ್ಯವಸ್ಥೆಯನ್ನು ಮಾಡೋಣ, ಪಕ್ಷಿಗಳಿಗೆ ಒಂದು ಆಹಾರಕ್ಕಾಗಿ ಒಂದು 4 ಕಾಳು ಅಕ್ಕಿಗಳನ್ನು ಹಾಕಿ ಒಂದು ಯಾವುದಾದ್ರೂ ಕೊಠಡಿಯಲ್ಲಿ ನೀರನ್ನು ಇಟ್ಟರೆ ಅದಕ್ಕೂ ಕೂಡ ನಾವು ಹೆಲ್ಪ್ ಮಾಡಿದಂತಾಗ್ತದೆ. ಆ ಕಾರಣದಿಂದ ಬಂಧುಗಳೇ, ನಾವು ಯಾವಾಗಲೂ ಒಳ್ಳೆಯ ಬಂಧುಗಳಾಗೋಕ್ಕೆ ಇಷ್ಟಪಡೋಣ. ನಾವು ಒಳ್ಳೆಯ ಬಂಧುಗಳಾದಾಗ ನಮಗೆ ಭಗವಂತನಲ್ಲಿಯೂ ಒಳ್ಳೆಯ ಬಂಧು ಅಂತ ಒಂದು ಬಿರುದು ಸಿಕ್ಕು ಒಂದು ಒಳ್ಳೆಯದೇ ಆಗ್ತದೆ ಅಂತ ನನ್ನ ಅನಿಸಿಕೆ. ಇದು ನಿಮಗೆ ಒಳ್ಳೆಯದು ಅನಿಸಿತಪ್ಪ ಅಂತಂದರೆ ನೀವು ಕೂಡ ಸಾಕಷ್ಟು ದಾನ ಧರ್ಮಗಳನ್ನು ಮಾಡಿ ಇತರರಿಗೆ ಒಳ್ಳೆಯದನ್ನೇ ಬಯಸಿ ಅಂತ ಹೇಳ್ತಾ, ಮತ್ತೊಮ್ಮೆ ಮಕ್ಕಳ ಬಗ್ಗೆ ಜಾಗೃತಿಯಾಗಿರಿ ಅಂತ ಎಲ್ಲ ಪಾಲಕರಿಗೂ ನಾನು ಈ ಮಾತನ್ನು ಹೇಳ್ತಾ ನನ್ನ ಕ್ಲಿಪ್ಪನ್ನು ಮುಗಿಸ್ತಾ ಇದ್ದೀನಿ. ಒಳ್ಳೆಯದನಿಸಿದರೆ ಒಂದು ಲೈಕು, ಕಾಮೆಂಟು ಮತ್ತು ಶೇರ್ ಮಾಡಿ. ಬಂಧುಗಳೇ, ನಿಮ್ಮ ಒಂದೊಂದು ಲೈಕಿಂದ, ನಿಮ್ಮ ಒಂದೊಂದು ಕಮೆಂಟಿಂದ, ನಿಮ್ಮ ಒಂದೊಂದು ಶೇರಿಂದ ನಾನು ಬಹಳ ವೇಗವಾಗಿ ನನ್ನ ಗುರಿಯನ್ನು ತಲುಪೋಕ್ಕೆ ಹೋಗ್ತಾ ಇದ್ದೀನಿ. ಅದಕ್ಕೆ ತಮ್ಮೆಲ್ಲರ ಸಹಕಾರ ಇದಕ್ಕಿರಲಿ ಅಂತ ಹೇಳ್ತಾ ನನ್ನ 2 ಮಾತು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.